Hello all, welcome back to our channel Chitra Charche. Here is our non-spoiler review of the film Bhairati Ranagal starring Shivraj Kumar, Rukmini Vasant which is written and directed by Nartan. ಸೊ ಈ ಸಿನಿಮಾ ನರ್ತನ್ ಅವರು ಡೈರೆಕ್ಟ್ ಮಾಡಿದ ಮಫ್ತಿ ಸಿನಿಮಾದ ಪ್ರೀಕ್ವೆಲ್. ಅಂದ್ರೆ ಮಫ್ತಿ ಸಿನಿಮಾದ ಭೈರತಿ ರಣಗಲ್ನ ಒಂದು ಬ್ಯಾಕ್ ಸ್ಟೋರಿ. ಅವನು ಹೇಗೆ ಇಷ್ಟು ದೊಡ್ಡ ಗ್ಯಾಂಗ್ಸ್ಟರ್ ಆದ, ಹಾಗೆ ಯಾಕೆ ಇಷ್ಟು ಕ್ರೂರಿ ಅಂತ ಈ ಸಿನಿಮಾದಲ್ಲಿ ತೋರಿಸೋ ಪ್ರಯತ್ನ ನರ್ತನ್ ಅವರು ಮಾಡಿದ್ದಾರೆ. ಅಂಡ್ ಅವರು ಸಕ್ಸೀಡ್ ಆಗಿದ್ದಾರೆ ಅಂತಾನೂ ಹೇಳ್ಬೋದು. ಇನ್ನು ಮೂವಿ ಪ್ಲಾಟ್ ಸ್ಟ್ರೈಟ್ ಆಗಿದೆ. ಅಂದ್ರೆ ಲಾಯರ್ ರಣಗಲ್ ಹೇಗೆ ಗ್ಯಾಂಗ್ಸ್ಟರ್ ಭೈರತಿ ರಣಗಲ್ ಆಗ್ತಾನೆ ಅನ್ನೋ ಜರ್ನಿನೇ ಈ ಮೂವಿ. ಇನ್ನು ಫಸ್ಟ್ ಹಾಫ್ ವಿಷಯಕ್ಕೆ ಬಂದ್ರೆ, ಸಿನಿಮಾ ಸ್ಟಾರ್ಟ್ ಮಾಡೋದೇ ಭೈರತಿ ರಣಗಲ್ ಚಿಕ್ಕ ವಯಸ್ಸಿನಲ್ಲಿ ಬ್ಲಾಸ್ಟ್ ಮಾಡೋದ್ರಿಂದ. ಹೀಗೆ ನರ್ತನ್ ಅವರು ಸಿನಿಮಾದ ಸ್ಟಾರ್ಟಿಂಗ್ ನಲ್ಲಿ ಕ್ಯಾರೆಕ್ಟರ್ನ ಮೋಟಿವ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂಡ್ ರೋಣಪುರದ ಜನಗಳ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದು ಹಾಗೂ ಅವ್ರ ಜೊತೆ ನಿಲ್ಲೋದನ್ನ ನಾವು ಥ್ರೂಔಟ್ ಸಿನಿಮಾ ನೋಡ್ತೀವಿ. ಫಸ್ಟ್ ಹಾಫ್ ತುಂಬಾ ಲಾಯರ್ ರಣಗಲ್ನ ನೋಡ್ತೀವಿ. ಅಂಡ್ ಇಂಟರ್ವಲ್ ಬ್ಲಾಕ್ ನಲ್ಲಿ ಗ್ಯಾಂಗ್ಸ್ಟರ್ ರಣಗಲ್ ಟ್ರಾನ್ಸ್ಫಾರ್ಮ್ ಆಗೋ ಆಕ್ಷನ್ ಬ್ಲಾಕ್ ಬ್ಯಾಂಗರ್ ಇಂದ ಇಂಟರ್ವಲ್ ಕಾರ್ಡ್ ಬೀಳುತ್ತೆ. ಇನ್ನು ಸೆಕೆಂಡ್ ಹಾಫ್ ತುಂಬಾ ಹೀರೋ ಅಂಡ್ ವಿಲನ್ ನ ಕ್ಯಾಟ್ ಅಂಡ್ ಮೌಸ್ ಗೇಮ್ ಚಾಲು ಆಗಿರುತ್ತೆ. ಅಂಡ್ ಮೂವಿ 2 ಗಂಟೆ 14 ನಿಮಿಷ ಇರೋದ್ರಿಂದ ಸೆಕೆಂಡ್ ಹಾಫ್ ಬಹಳ ಪೇಸಿಯಾಗಿ ಓಡುತ್ತೆ. ಅಂಡ್ ನರ್ತನ್ ಅವರ ಎಲಿವೇಶನ್ಸ್ ಭೈರತಿ ರಣಗಲ್ಗೆ ಎಲ್ಲಿ ಓವರ್ ಆಗಿವೆ ಅಂತಾನೂ ಅನಿಸ್ಲಿಲ್ಲ. ಅಂಡ್ ಸೆಕೆಂಡ್ ಹಾಫ್ ನ ಕೆಲವು ಮೂಮೆಂಟ್ಸ್ ನಲ್ಲಿ ಥಿಯೇಟರ್ ತುಂಬಾ ಆಡಿಯನ್ಸ್ ನ ಸೌಂಡೇ ತುಂಬಿಕೊಂಡಿತ್ತು. ಅಂಡ್ ಕಾಲು ಮುಟ್ಟುವ ಸೀನ್ ಅಂಡ್ ಐ ವಿಟ್ನೆಸ್ ಸೀನ್ಗಂತೂ ಥಿಯೇಟರ್ ನಲ್ಲಿ ಬಹಳ ಸೌಂಡ್ ಇತ್ತು ಆಡಿಯನ್ಸ್ ಕಡೆಯಿಂದ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ವಿಷಯಕ್ಕೆ ಬಂದ್ರೆ, ಆ ಮಫ್ತಿ ಸಿನಿಮಾದ ಎಸೆನ್ಸ್ ಎಲ್ಲೂ ಹೋಗದೆ ಬಹಳ ಚೆನ್ನಾಗಿ ಆ ವರ್ಲ್ಡ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಹಾಡುಗಳು ಸಹ ಚೆನ್ನಾಗಿವೆ ಅಂಡ್ BGM ಅಂತೂ ಆ ವರ್ಲ್ಡ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಯ್ತು. ಈ ಸಿನಿಮಾದ ನೆಗೆಟಿವ್ಸ್ ಏನಪ್ಪಾ ಅಂದ್ರೆ, ಫಸ್ಟ್ ಹಾಫ್ ಕಂಪ್ಯಾರಿಟಿವ್ಲಿ ಸೆಕೆಂಡ್ ಹಾಫ್ ಗಿಂತ ಸ್ವಲ್ಪ ಸ್ಲೋ ಅಂತ ಅನಿಸ್ತು. ಅಂಡ್ ರುಕ್ಮಿಣಿ ವಸಂತ್ ಅವರ ಕ್ಯಾರೆಕ್ಟರ್ ನಂಗೆ ಈ ಸಿನಿಮಾಗೆ ಅನ್ನೆಸೆಸರಿ ಅಂತ ಅನ್ನಿಸ್ತು. ಯಾಕಂದ್ರೆ ಸಿನಿಮಾದಲ್ಲಿ ಅವರು ಹಿಂಗೆ ಬಂದು ಹಂಗೆ ಹೋಗ್ಬಿಡ್ತಾರೆ. ನ್ಯಾರೇಟಿವ್ಗೆ ಏನು ಕಂಪನ್ಸೇಷನ್ ಕೊಡಲ್ಲ. ಅಂಡ್ ಆ ಕ್ಯಾರೆಕ್ಟರ್ ಜಸ್ಟ್ ಒಂದು ಲವ್ ಆಂಗಲ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತು. ಇನ್ನು ನಮ್ಮ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಭೈರತಿ ರಣಗಲ್ ಅನ್ನೋ ಕ್ಯಾರೆಕ್ಟರ್ಗೆ ಲಿಟ್ರಲಿ ಜೀವ ತುಂಬಿಸಿದ್ದಾರೆ. ಅಂಡ್ ಕೆಲವು ಸೀನ್ಗಳಲ್ಲಿ ಅವರ ಕಣ್ಣುಗಳೇ ಸಾಕು ಬಾಯಿ ಹುಟ್ಸೋದಕ್ಕೆ. ಅಂಡ್ ಶಿವರಾಜ್ ಕುಮಾರ್ ಅವರು ಲಾಂಗ್ ಹಿಡಿದ್ರೆ ಅವರನ್ನು ಮೆಚ್ಚದೇ ಇರೋ ಜನನೇ ಇಲ್ಲ. ನಂಗಾದ್ರೆ ಓಂ ಅಂಡ್ ಜೋಗಿಯ ಶಿವರಾಜ್ ಕುಮಾರ್ ನೆನಪಾದ್ರು. ಇನ್ನು ಈ ಸಿನಿಮಾದ ವಿಲನ್ ಸಹ ಬಹಳ ಚೆನ್ನಾಗಿ ಅಂಡ್ ಬುದ್ಧಿವಂತ ವಿಲನ್ ಆಗಿ ತೋರಿಸಿದ್ರು. ಲಾಸ್ಟ್ ನಲ್ಲಿ ಒಬ್ಬ ಜನರಿಕ್ ವಿಲನ್ ಆಗ್ಬಿಡ್ತಾನೆ ಅಂಡ್ ಹಿ ವಾಸ್ ಗುಡ್ ಇನ್ ದಟ್ ರೋಲ್. ಇನ್ನು ಮಿಕ್ಕಿದವರು ಜೀವನ್ ಕುಮಾರ್, ದೇವರಾಜ್ ಎಲ್ಲರೂ ಅವರವರಿಗೆ ಕೊಟ್ಟ ಪಾತ್ರಗಳಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಡೈರೆಕ್ಟರ್ ನರ್ತನ್ ಅವರ ವಿಷಯಕ್ಕೆ ಬಂದ್ರೆ, ಹಿ ಡನ್ ಎ ಡ್ಯಾಮ್ ಗುಡ್ ಜಾಬ್ ಮ್ಯಾನ್. ಯಾಕಂದ್ರೆ ಅವರ ರೈಟಿಂಗ್, ಕ್ಯಾರೆಕ್ಟರ್ ಎಲಿವೇಶನ್ಸ್ ನ ಸೆಟಪ್ ಅಂಡ್ ಪೇ ಆಫ್ ಬಹಳ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅಂಡ್ ಅವು ಪರ್ಸನಲಿ ನಂಗೆ ಬಹಳ ಇಷ್ಟ ಆದವು. ಈ ಸಿನಿಮಾನ ಪ್ಲೀಸ್ ಎಲ್ಲರೂ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಸೈನಿಂಗ್ ಆಫ್ ಟೀಮ್ ಚಿತ್ರ ಚರ್ಚೆ.